ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನುಭೂಮಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಭಾನುಭೂಮಿನ ಬರ್ಡೇ ಸೆಲೆಬ್ರೇಷನ್, ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ವಿ. ಆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಐ ವಿಶ್ ಯು ಹ್ಯಾಪಿ ಬರ್ಡೇ ಮಗಳೇ. ಇವತ್ತಿಗೆ ಭಾನುಭೂವಿಗೆ 5 years ಕಂಪ್ಲೀಟ್ ಆಗುತ್ತೆ. ಮಗನೇ, ಆರ್ ಯು ಹ್ಯಾಪಿನಾ? ನಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿದ್ದೆ. ಇವತ್ತು ಭಾನುಭೂವಿದು ಬರ್ಡೇ ಇದೆ. ಬರ್ಡೇ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಕಂಟೆಂಟ್ ಸಿಗುತ್ತೆ ಅದನ್ನೆಲ್ಲ ಹಾಕ್ತೀನಿ. ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಯಾರ್ಯಾರು ವೀಡಿಯೋ ಮಾಡ್ತೀರಾ ಎಲ್ಲರೂ ನಮ್ಮ ಪಾಪುಗಳಿಗೆ ವಿಶ್ ಮಾಡಿ. ಮಗನೇ, ನಿಮಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ವಿದ್ಯಾ, ಬುದ್ಧಿ, ಸದ್ಬುದ್ಧಿ, ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ. ಒಳ್ಳೇದಾಗಲಿ ನಿಮಗೆ. ಯಾವಾಗಲೂ ನಗ್ನಗ್ತಾ ಇರಿ. ಎಕ್ಸಾಮ್ಸ್ ಬರೀಬೇಕು. ಇವಾಗ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ ಅವರಿಗೆ. ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಅಲ್ಲೇ ಮಾಮಿಗೆ ಹೋಗಿ ಬಂದ್ಬಿಡೋಣ. ಪಪ್ಪ ಬರುತ್ತೆ. 1 hour ಪರ್ಮಿಷನ್ ತಗೊಂಡು ಮಾಮಿಗೆ ಹೋಗಿದ್ದು ಬಂದು ಅಲ್ಲಿಂದ ಸಂಜೆ ಮನೆ ಬರ್ತೀಯಲ್ಲ, ಆವಾಗ ಸೆಲೆಬ್ರೇಟ್ ಮಾಡೋಣ. ಓಕೆ? ಹೇಗೆ ಸೆಲೆಬ್ರೇಟ್ ಮಾಡಬೇಕು? ಸರ್ಪ್ರೈಸ್ ಬೇಕು ಅಂತ ನೆನೆ ನಾವು ಏನೇ ತಗೊಂಡ್ರು ನಮ್ಮ ಜೊತೆಲೇ ಇದ್ದರು. ಏನು ಸರ್ಪ್ರೈಸ್ ಕೊಡೋಣ ಇವರಿಗೆ? ಏನೇನು ತಗೊಂಡ್ರಿ ನೆನೆ? ಫ್ರೆಂಡ್ಸಿಗೆಲ್ಲ ಕೊಡೋದಕ್ಕೆ ಎಲ್ಲ ನೆನ್ನೆ ಪೆನ್ಸಿಲ್ಸ್ ತೊಗೊಂಡಿದ್ದೀವಿ, ಬೇರೆ ಮಕ್ಕಳಿಗೆಲ್ಲ ಕೊಡಬೇಕು ಅಂತ. ಸ್ವೀಟ್ಸ್ ತೊಗೊಂಡಿದ್ದೀವಿ ಮಾತಾಜೀಸಿಗೆ ಕೊಡೋದಕ್ಕೆ. ಆ್ಯಂಡ್ ದೆನ್ ಅವರಿಗೆ ಅಂತ ಬೆಳ್ಳಿದು 2 ಚೈನ್ ತೊಗೊಂಡ್ವಿ, ನೆಕ್ ಚೈನು. ಇಲ್ಲಿ ನೋಡಿ, ಎಲ್ಲರದ್ದು ಒಂದು ಪ್ರಾಬ್ಲಮ್ ಆದರೆ ಇವ್ರದ್ದೊಂದು ಪ್ರಾಬ್ಲಮ್. ಪೆನ್ಸಿಲ್ ಎಲ್ರಿಗೂ ಕೊಡ್ತಾರೆ ಅನ್ನೋ ಖುಷಿ ಇಲ್ಲ. ಎಲ್ರಿಗೂ ಕೊಟ್ಬಿಟ್ರೆ ನನಗೆ ಉಳ್ಕೊಳ್ಳಲ್ವಲ್ಲ ಅನ್ನೋ ಯೋಚನೆ ಅಲ್ವಾ ಭೂವಿ? ಅವ್ರಿಗೂ ಒಂದು ಬೇಕಂತೆ. ಆಯಿತು, ನೀವೇ ತಾನೇ ಬರ್ಡೇ ಗರ್ಲ್ಸು, ನೀವೇ ಒಂದೊಂದು ಪೆನ್ಸಿಲ್ ಲಾಸ್ಟಲ್ಲಿ ಉಳ್ಕೊಳುತ್ತಲ್ಲ, ಅದನ್ನು ಇಟ್ಕೊಳ್ಳಿ. ಮನೇಲೂ ಇದೆ ತಾನೇ ತುಂಬ ಪೆನ್ಸಿಲ್ಸು? ಹಾಂ, ಓಕೆ. ಸೇ ಬಾಯ್. ಹಾಲು ಕೊಡಿ. ಅಯ್ಯೋ, ಬರ್ಡೇಗೆ ಭಾನುಭೂವಿ ಜಾಮೂನ್ ಮಾಡಿಕೊಡಮ್ಮ ಅಂತ ಕೇಳಿದರು. ಅದಕ್ಕೆ ಜಾಮೂನ್ ಮಾಡ್ತಾಯಿದ್ದೀನಿ. ಬಾನವಿ ದೀಪ ಹಚ್ತಿದ್ದಾರೆ. ಹಚ್ಚಿ, ಏನಾಗಲ್ಲ. ಕೆಟ್ಟೋಯ್ತು. ಬೇಡ್ಕೊಳ್ಳಿ ಮಾಮಿ ಹತ್ರ. ಬಚ್ಚಿಕಲ್ಲು ಮಾನಿ ಮೆಟ್ಟಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಬನ್ರಪ್ಪ ಮಗನೆ, ಇಲ್ಲಿ ಬನ್ನಿ. ಆರತಿ ಬನ್ನಿ. ಹ್ಯಾಪಿ ಬರ್ಡೇ ಮಗಳೇ. ದೇವರು ಆಯಸ್ಸು, ಆರೋಗ್ಯ, ಸಮೃದ್ಧಿ ಕೊಟ್ಟು ಕಾಪಾಡಿ. ಕೈ ಮುಗಿರಿ ಮಾಮಿಗೆ. ಬಿದ್ಬಿಟ್ಟು ಆಶೀರ್ವಾದ ತಗೊಳ್ಳಿ.
ಪೂಜೆ ಎಲ್ಲ ಮುಗಿಸಿದ ನಂತರ ಅವ್ರ ತಾತನ ಹತ್ರ ಆಶೀರ್ವಾದ ತೊಗೊಂಡ್ರು. ನಂತರ ತಿಂಡಿ ಮುಗಿಸಿ ಡೈರೆಕ್ಟು ಸ್ಕೂಲಿಗೆ ಹೊರಟಿವಿ. ಸ್ಕೂಲಲ್ಲಿ ಪ್ರೇಯರಲ್ಲಿ ಅವರಿಗೆ ಎಲ್ಲ ಮಕ್ಕಳಿಂದಲೂ ವಿಶ್ ಮಾಡಿಸ್ಲಾಯಿತು, ಅದು ಸಂಸ್ಕೃತ ಶ್ಲೋಕದ ಮೂಲಕ. ನಂತರ ಅವರು ದೇವರಿಗೆ ಅಕ್ಷತೆ ಹಾಕಿ ಮಾತಾಜಿಯಿಂದ ಕುಂಕುಮನ ಇಡಿಸ್ಕೊಂಡು ದೇವ್ರ ಹತ್ರ ಕೈ ಮುಗಿದು ಆಶೀರ್ವಾದ ತಗೊಂಡ್ರು. ಅದಾದಮೇಲೆ ನಮ್ಮ ಸ್ಕೂಲಲ್ಲಿ ಸಮರ್ಪಣಾ ನಿಧಿ ಅಂತ ಇಟ್ಟಿರ್ತೀವಿ. ಸೊ ಸಮರ್ಪಣಾ ನಿಧಿಗೆ ಮಕ್ಕಳು ಅವ್ರ ಬರ್ಡೇ ಇದ್ದಿದ್ದ ದಿನ ಎಷ್ಟು ಅವ್ರ ಕೈಯಲ್ಲಾಗುತ್ತೆ ಅಷ್ಟು ದುಡ್ಡನ್ನ ಆ ಗೋಲ್ಕದಕ್ಕೆ ಹಾಕ್ಬೋದು. ಅದನ್ನು ಕೂಡ ಭಾನುಭೂಮಿ ಮಾಡಿದರು. ನಂತರ ಅವ್ರ ಬರ್ಡೇ ಸ್ಪೆಷಲ್ ಅಂತ ಹೇಳಿ ಅವರು ತುಂಬ ಆಸೆ ಪಡ್ತಾಯಿದ್ರು ಎಲ್ರಿಗೂ ಪೆನ್ಸಿಲ್ಸ್ ಅಥವಾ ಏನಾದರೂ ಕೊಡ್ತೀವಿ ಅಂತ. ಸೊ ಹಾಗಾಗಿ ಟೀಚರ್ಸಿಗೆ ಸ್ವೀಟ್ಸ್ ಮತ್ತು ಎಲ್ಲ ಮಕ್ಕಳಿಗೂ ಪೆನ್ಸಿಲ್ಸ್ ತೊಗೊಂಡಿದ್ವಿ. ಎಲ್ಲ ಮಕ್ಕಳಿಗೂ ಅವರು ತುಂಬ ಖುಷಿಯಿಂದ ಪೆನ್ಸಿಲ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಂದನೂ ವಿಶ್ಗಳನ್ನ ಕೂಡ ತಗೊಂಡ್ರು. ಅದು ಅವ್ರಿಗೆ ನಿಜವಾಗ್ಲೂ ತುಂಬ ಹೆಲ್ದಿ ವಿಶ್ ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಅವರು ಪ್ರಿಪ್ರೇಟರಿ ಎಕ್ಸಾಮ್ಸನ್ನ ಮುಗಿಸ್ಕೊಂಡ್ರು. ನಂತರ ಅವ್ರ ಅಪ್ಪ ಬಂದರು, ಹೊಸಲು ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮುಗಿಸ್ಕೊಂಡು ಬಂದರು. ಬರೋ ಟೈಮಲ್ಲೇ ಅವರು ಆರ್ಡರ್ ಮಾಡಿರೋಂಥ ಕೇಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ನಂತರ ಸಂಜೆ ನಾವು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ನಮ್ಮ ಚಿಕ್ಕ ಮಾವನ ಮನೆ ಹಾಗೆ ನಮ್ಮ ಅತ್ತೆ ಮಾವನ ಕರೆದು ಸೆಲೆಬ್ರೇಟ್ ಮಾಡಿದ್ವಿ, ಕೇಕ್ಸ್ ಎಲ್ಲ ಕಟ್ ಮಾಡಿ. ಆ ಟೈಮಲ್ಲಿ ಅವ್ರು ಚಿಕ್ಕಪ್ಪ ಹೇಳಿದ್ರು ಅಂತ ಅವರು ಕೇಕ್ನೂ ಕಟ್ ಮಾಡಿದೆ, ವೆಯ್ಟ್ ಮಾಡ್ತಾ ಕೂತಿದ್ರು. ನಂತರ ಇಬ್ಬರೂ ಕ್ಯಾಂಡಲ್ಸ್ನ ಆಫ್ ಮಾಡಿದ್ರು. ಅದಾದಮೇಲೆ ಎಲ್ರಿಗೂ ಕೇಕನ್ನು ತಿನ್ನಿಸಿದ್ರು, ಹಾಗೆ ಅವರು ತಿನ್ನಿಸ್ಕೊತಾಯಿದ್ರು. ಅವರು ಕೇಕ್ ತಿನ್ನಿಸೋದಕ್ಕಿಂತ ಹೆಚ್ಚಾಗಿ ಕೇಕ್ ತಿನ್ನೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದರು. ಅಟ್ ದಿ ಎಂಡ್ ಅವರು ಕೇಕ್ನೆಲ್ಲ ತಿಂದು ಮುಗಿಸಿ 9 ಅಷ್ಟರಲ್ಲೇ ತುಂಬ ಸ್ಟ್ರೈನ್ ಆಗಿತ್ತು. ಸೊ ಹಾಗಾಗಿ ಮಲಗಿಬಿಟ್ಟಿದ್ರು ಅಪ್ಪ ಮಕ್ಕಳೆಲ್ಲ. ಅದಾದಮೇಲೆ ಇಬ್ಬರು ಸರ್ಪ್ರೈಸ್ ಅತಿಥಿಗಳು ಬಂದರು ಅವರಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ. ಆ್ಯಕ್ಚುಲಿ ಅದು ನಮಗೂ ಸರ್ಪ್ರೈಸ್ ಆಗಿತ್ತು. ನನ್ನ ಸ್ಟೂಡೆಂಟ್ ಆಗಿರೋಂಥ 6th ಸ್ಟ್ಯಾಂಡರ್ಡ್ ಗುರುಪ್ರಸಾದ್ ಹಾಗೆ ಅವ್ನ ತಮ್ಮ ಅಕ್ಷಯ್ 3rd ಸ್ಟ್ಯಾಂಡರ್ಡು, ಅವರಿಬ್ಬರು ಅವ್ರ ಅಪ್ಪನ ಜೊತೆ ವಿತೌಟ್ ಇನ್ಫಾರ್ಮೇಷನ್ನು ಮನೆಗೆ ಕೇಕ್ ತೊಗೊಬಂದಿದ್ರು. ಸೊ ಅವ್ರ ಖುಷಿನೆಲ್ಲ ಹಾಳು ಮಾಡೋದು ಬೇಡ ಅಂಥೇಳಿ ಮಕ್ಕಳನ್ನ ಆ ತಕ್ಷಣ ಎಬ್ಬಿಸಿ ಮತ್ತೆ ಕೇಕ್ ಕಟ್ ಮಾಡಿದ್ವಿ. ವಿಸಿಟ್ ಗುರುಪ್ರಸಾದ್, ನನ್ನ ಸ್ಟೂಡೆಂಟ್ ಅಕ್ಷಯ್ ಮತ್ತು ಅವ್ರ ಅಪ್ಪ ಬಂದಿದ್ದಾರೆ. ಅದು ಕೇಕ್ ತಗೊಂಡು ನಮ್ಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಹೇಳಿ ಅಣ್ಣಂಗೆ ಫಸ್ಟು. ಆ ಮಕ್ಕಳು ಅಷ್ಟು ನೈಟಲ್ಲಿ ಅಷ್ಟು ಪ್ರೀತಿಯಿಂದ ಬಂದಾಗ ತಕ್ಷಣಕ್ಕೆ ಸ್ವಲ್ಪ ಗಾಬರಿ ಅನ್ನಿಸ್ತು ನನಗೆ. ಅದಾದಮೇಲೆ ಆಶ್ಚರ್ಯ ಅನ್ನಿಸ್ತು. ನನ್ನ ಮನೆಯವ್ರನ್ನೂ ಕೇಳಿದೆ, ಅವರು ತುಂಬ ಖುಷಿಯಾಗಿದ್ದರು. ಮಕ್ಕಳೂ ಅಷ್ಟೇ ತುಂಬ ಖುಷಿಯಾಗಿದ್ದರು. ಅವರು ಬಂದಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಕೇಳಿದ್ದಕ್ಕೆ ಅಣ್ಣ ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು, ಹಾಗಾಗಿ ನಾವು ಅಷ್ಟು ತರಲೆ ಮಾಡ್ತಾಯಿದ್ವಿ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ತುಂಬ ಖುಷಿಪಟ್ಟರು. ಆ ಮಕ್ಕಳ ಪ್ರೀತಿಗೆ ನಾವು ಏನು ಕೊಟ್ಟರು ಸಾಲಲ್ಲ. ಥ್ಯಾಂಕ್ಸ್ ಮಕ್ಕಳ. ಆ ವಿಡಿಯೋ ಮಧ್ಯದಲ್ಲಿ ಹೇಳ್ತಾಯಿದ್ರು ಗುರುಪ್ರಸಾದ್ ಅವರಪ್ಪನು, ಹೆಣ್ಮಕ್ಳು ಅಂದರೂ ಇಷ್ಟ ಆದರೆ ನಮ್ಗೆ ಹೆಣ್ಮಕ್ಳಿಲ್ಲ ಅಂತ. ಸೊ ನಾವು ಹೆಣ್ಮಕ್ಳನ್ನು ಪಡೆದಿರೋದು ನಮ್ಗೆ ನಿಜವಾಗ್ಲೂ ತುಂಬ ಹೆಮ್ಮೆ, ಹಾಗೆ ಒಂಥರ ಧೈರ್ಯ. ಅದು ನಾವು ತುಂಬ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಹಾಗೆ ಅಂಥ ಸ್ಟೂಡೆಂಟ್ಸ್ ಪಡೆದಿರೋದಕ್ಕೂ ಅಷ್ಟೇ ನಂಗೆ ತುಂಬ ಖುಷಿ ಇದೆ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದರು. ಅದೆಷ್ಟು ಸರಿ ಅಥವಾ ತಪ್ಪು ಅಂತ ಹೇಳೋದಕ್ಕಿಂತ ಆ ಮಕ್ಕಳು ಅಷ್ಟು ಪ್ರೀತಿ ಕೊಡ್ತಿರೋದು ನಂಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಆ್ಯಸ್ ಎ ಟೀಚರಾಗಿ ವರ್ಕ್ ಮಾಡ್ತಿದ್ದಾಗ ಕೆಲವೊಂದು ಸಲ ತುಂಬ ಮೈಂಡ್ ಸ್ಟ್ರೆಸ್ ಎಲ್ಲ ಇರುತ್ತೆ. ಅಂಥ ಟೈಮ್ಗಳಲ್ಲಿ ಈ ಥರದ್ದು ಒಂದೊಂದು ಮೆಮೊರಿಗಳು ಎಲ್ಲ ನೋವುಗಳನ್ನು ಒಂದೇ ಸಲ ಮರೆಸ್ಬಿಡುತ್ತೆ. ಭಾನುಭವಿಗಂತೂ ನನ್ನೆಲ್ಲ 5th 6th ಸ್ಟೂಡೆಂಟ್ಸ್ ಅಂದರೆ ತುಂಬ ಇಷ್ಟ. ಅವ್ರಿಗೆ ಮೌನವಿ, ಹರ್ಷಿತಾ, ಮೃದುಲಾ, ಸಿಮ್ರಾನ್, ಆರುಷಿ, ಮದನ್, ಋತಿಕ್, ಹೀಗೆ ನನ್ನೆಲ್ಲ ಮಕ್ಕಳು ಅಂದರೂ ತುಂಬ ಇಷ್ಟ. ಅವರು ಕೂಡ ಇವ್ರುಗಳಿಗೆ ಚಾಕ್ಲೇಟ್ಸು ಮತ್ತು ಬೇರೆ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದರು.
ಅದನ್ನು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು. ಭಾನುಭವ್ಯ ಈ ವರ್ಷದ 5ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್, ಸಿಂಪಲ್ ಸೆಲೆಬ್ರೇಷನ್ಸು ಹಾಗೆ ಆ ಸರ್ಪ್ರೈಸಸ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.